ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಜೆಟ್ ಪೂರ್ವಭಾವಿ ಸಭೆ ಸರ್ಕಾರದ ಬಜೆಟ್ ಮಂಡನೆ ಮಾಡಿರುವುದರ ಬಗ್ಗೆ ಕಾನಿಷ್ಕ ಹೋಟೆಲ್ ಸಭೆ ನಡೆಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ, ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್, ಅನೇಕ ದಲಿತ ಪರ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು, ಈ ಬಾರಿ ಬಜೆಟ್ನಲ್ಲಿ ಎಸ್ಸಿ, ಎಸ್ಪಿ, ಟಿಎಸ್ಪಿ ಮಂಡಿಸಿರುವ ಸಮಗ್ರ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಅನುದಾನವನ್ನು ಯಾವುದೇ ಕಾರಣಕ್ಕೂ ಬೇರೆ ಇಲಾಖೆಗೆ ಬಳಕೆ ಮಾಡಿದರೆ ಮುಂದಿನ ದಿನದಲ್ಲಿ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ದಲಿತ ಪರ ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಸಿದರು. ದಲಿತ ಪರ ಮುಖಂಡರು ಧ್ವನಿ ಎತ್ತಾ ಇದ್ದಾರೆ. ಇವತ್ತು ಏನು ಹೇಳ್ತೀರಾ ಸರ್? ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ವಿ, ಮುಖ್ಯಮಂತ್ರಿಗೆ ಹೇಳಿದ್ವಿ. ಆಗಿಂದ ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳಿದ್ರು, ಆಗಿಂದ ಸಂಘಟನೆ ಅಂತ ಹೇಳಿದ್ರು. ನಾವು ಹೇಳ್ತಾ ಇದ್ವಿ, ಆಗಿಂದ ಹೋರಾಟಗಾರರಾಗಿದ್ದು ನೀವು ನಮ್ಮ ದಲಿತರಿಗೆ ಡೈರೆಕ್ಟಾಗಿ ನೀವು ಹಣವನ್ನು ನೀಡಬೇಕು. ಅಷ್ಟೇ STP TSP ಫಂಡು ಇಲ್ಲಿ ತನಕ ಬೆಂಗಳೂರು ನಗರದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಎಲ್ಲ ಕಡೆನೂ ಯಾವುದೇ ಒಂದು ಒಂಟಿ ಮನೆ ಕಾರ್ಯಕ್ರಮ ಯಾವುದು ನಡೆದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಡವರಾಗಿಯೇ ಇದ್ದಾರೆ. ಇನ್ನು ಒಂಟಿ ಮನೆ ಏನಾದರೂ ನಡೆದರೆ ಪಾಪ ಚೂರು ಇಲ್ದಿರೋರು ಚೂರು ಕಟ್ಕೊಳ್ತಾರೆ. ಆಮೇಲೆ ಬಂದು ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಮೂಲಭೂತ ಸೌಕರ್ಯ ಅನುದಾನ ಬಿಡುಗಡೆ ಆಗಿದೆ. ಮೊನ್ನೆ ಕೊಡಗಲ್ಲಿ ನೀರಿಲ್ಲದೆ ಜನ ಸಾಯ್ತಾ ಇದ್ದಾರೆ. ಅವ್ರಿಗೆ ಗಂಗಾ ಕಾವೇರಿ ಇಲಾಖೆಯಿಂದನೂ ಕೊಡ್ಬೋದು. ಯಾಕಂದರೆ ಇದು STP TSP ಫಂಡು. ಒಂದು ಬೋರ್ ಹಾಕ್ಸಿದ್ರೆ ಆ ಊರು ಜನಕ್ಕೆ ಒಂದು ಅನುಕೂಲ ಆಗುತ್ತೆ, ನಮ್ಮ ದಲಿತ ಸಮುದಾಯ ಮುಂದೆ ಬರುತ್ತೆ ಅಂತ ಹೇಳಿ ನಾವು ಎಷ್ಟೋ ಗೋಳಾಡಿದ್ರೂ ಸರ್ಕಾರ ಕೇಳ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಆದ ಕಾರಣದಿಂದ ಇವಾಗ ನಾವು ಬಜೆಟ್ನ ನಾವು ಮಂಡನೆ ಏನಾಗುತ್ತೋ ಅದನ್ನು ತಗೊಂಡು ಸುತ್ತೋಲೆಯನ್ನು ತಗೊಂಡು ಇಂದಿನ ಬಜೆಟ್ನು ಇವಾಗ ನಡೆದಿರೋ ಬಜೆಟ್ನು ದಾಖಲಾತಿ ಸಮೇತ ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಬಜೆಟ್ ಅನುಷ್ಠಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೊಟ್ಟಿರೋದು 0.0001% ಮಾತ್ರನೇ ಕೊಟ್ಟಿರೋದು. ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಯಾವುದೇ ರೀತಿ ನಿಗದಿವಾದ ಕಾರ್ಯಕ್ರಮ ಆಗಲಿ, ನಿಗದಿವಾದ ಯಾವುದಾದ್ರೂ ಸಹಾಯಧನ ಆಗಲಿ ಯಾವುದನ್ನು ಮಾಡಿಲ್ಲ. ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವರ್ಗಕ್ಕೆ ಮಾತ್ರ ಅವ್ರಿಗಿಲ್ಲ ಅಂದ್ರೂ ಕೂಡ ಬಜೆಟ್ ಇಂದ 50% ಅವ್ರಿಗೆ ನಿಗದಿ ಮಾಡಿದ್ದಾರೆ. ಇನ್ನು ಯಾವುದೇ ಕಾರ್ಯಕ್ರಮಗಳಿಗೂ ಒಂದೇ ಒಂದು ನಯಾ ಪೈಸಾ ಕೂಡ ಬಜೆಟ್ ಅಲ್ಲಿ ನಿಗದಿ ಮಾಡಿಲ್ಲ. ಬಜೆಟ್ ಸಂಪೂರ್ಣವಾಗಿ ನೋಡೋದಾದ್ರೆ ರೈತರಿಗಾಗ್ಲಿ, ಮತ್ತೆ ಕಾರ್ಮಿಕರಿಗಾಗ್ಲಿ, ಮತ್ತೆ ವಿದ್ಯಾರ್ಥಿಗಳಿಗಾಗ್ಲಿ, ಮತ್ತೆ ಇದು ಯಾರಿಗೂ ಒಂದೇ ಒಂದು ನಯಾ ಪೈಸಾ ಕೂಡ ಸಹಾಯ ರೀತಿಯಲ್ಲಿ ಬಜೆಟ್ನ ಮಂಡನೆ ಮಾಡಿಲ್ಲ. ಹಾಗಾಗಿ ಇದು ಸಂವಿಧಾನದ ವಿರೋಧವಾಗಿ ಬಜೆಟ್ನ ಮಂಡನೆ ಮಾಡಿರೋದು ಎತ್ತು ಕಾಣಿಸ್ತಾ ಇದೆ. ಇವರು ಸಂವಿಧಾನನ ವಿರೋಧ ಮಾಡಿ ಬಜೆಟ್ನ ಮಾಡ್ತಾರೆ ಅಂದ್ರೆ ಇವರು ಇನ್ನು ಎಷ್ಟು ಹೀನಾಯವಾಗಿ ಇಳಿದಿದ್ದಾರೆ ಅನ್ನೋದನ್ನ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇದ್ದೀವಿ ನಾವು. ಇವರು ಬಾಯಲ್ಲಿ ಮಾತ್ರನೇ ಸಂವಿಧಾನ ಉಳಿಯುವಾಗೆ ಕಾಂಗ್ರೆಸ್ ಇದೆ, ಸಂವಿಧಾನ ಉಳಿಯುವಾಗೆ ಮತ್ತೆ ಎಲ್ಲಾ ಸಮುದಾಯಗಳಿಗೋಸ್ಕರ ನಾವು ನಿಲ್ಲೋದಿಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಸಂವಿಧಾನವನ್ನ ಹೀನಾಯವಾಗಿ ಬಳಸ್ಕೊಂಡು ರಾಜಕೀಯ ಮಾಡೋದಿಕ್ಕೆ ಮಾತ್ರನೇ ಈ ಬಜೆಟ್ನ ಮಾಡಿದ್ದಾರೆ. ಆಳ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಅನ್ನರಾಮಯ್ಯ ಅಂತ ಕರೆಸ್ಕೋತಾರೆ. ಆದರೆ ಇಲ್ಲಿ ದಲಿತರ ಪಾಲಿನ ಅನ್ನಕ್ಕೆ ಕಣ್ಣು ಹಾಕ್ಬಿಟ್ಟಿದ್ದಾರೆ ಅಲ್ವಾ ಸರ್? ಸೊ ಅದರಿಂದ ನಾಳೆ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈ ಅನುಷ್ಠಾನದಲ್ಲಿ ಏನಾಗುತ್ತೆ ಏನಾಗೋದಿಲ್ಲ ಅನ್ನೋದನ್ನು ನೋಡಿಕೊಂಡು ನಾವು ಮುಂದಿನ ಹೋರಾಟಕ್ಕೆ ಕರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಹಿಂದಿನ ಸರ್ಕಾರ, ಇದೇ ಕಾಂಗ್ರೆಸ್ನ ಹಿಂದಿನ ಸರ್ಕಾರಗಳು SCP ಮತ್ತು TSPನ ಅನುಷ್ಠಾನಕ್ಕೆ ತಗೊಬಂದಿದ್ದು ಇದೇ ಸರ್ಕಾರ. ಇವತ್ತು ಇದನ್ನು ಕಬಳಿಸ್ತಾ ಇರ್ತಕ್ಕಂಥ ಇದೇ ಸರ್ಕಾರ. ದಲಿತರ ಧೋರಣೆ ಮಾಡ್ತಾ ಇದೆ, ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ. ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳ ಈ ಥರ ನಮ್ಗೆ ಅನ್ಯಾಯ ಮಾಡಿದ್ರೆ, ಯಾವುದೋ ಒಂದು ವರ್ಗವನ್ನು ರೆಪ್ರೆಸೆಂಟೇಟಿವ್ ಮಾಡೋದಕ್ಕೋಸ್ಕರ ಅಥವಾ ಓಲೈಕೆ ಮಾಡೋದಕ್ಕೋಸ್ಕರ ಈ ಬಜೆಟನ್ನು ಅನುಷ್ಠಾನಗೊಳಿಸಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ನಮಗೆ ಅನುಮಾನ ಬರ್ತಾ ಇದೆ. ಇದು ಅನುಮಾನ ಹುಡ್ತಕ್ಕಂಥದ್ದು ಸತ್ಯ. ಆದರೆ ಇಲ್ಲಿ ನಮ್ಮ ಸಮುದಾಯದ ನಾಯಕರುಗಳು ಅನ್ಸ್ಕೊಂಡಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರಾಗಿರ್ಬೋದು, HC ಮಾದೇವಪ್ಪ ಆಗಿರ್ಬೋದು, ಇನ್ನು ಅನೇಕ ನಾಯಕರುಗಳಿದ್ದಾರೆ. ಇವರಿಬ್ಬರೇ ಅಂತಲ್ಲ, ನಾವು ಹೇಳ್ಬೇಕಾದ್ರೆ ತುಂಬ ಸಮಯ ತಗೊಳುತ್ತೆ. ಸೊ ಅದರಿಂದ ನಮ್ಮ ನಾಯಕರುಗಳು ಎಲ್ಲಿ ತನಕ ಧ್ವನಿ ಎತ್ತೋದಿಲ್ವೋ, ನಾಳೆ ಕ್ಯಾಬಿನೆಟಲ್ಲಿ ಇವರು ಧ್ವನಿ ಎತ್ತಿ ಆಗಿರ್ತಕ್ಕಂಥ ಅನ್ಯಾಯವನ್ನು ತುಂಬಿಕೊಡ್ಲಿಲ್ಲ ಅಂದರೆ ಕರ್ನಾಟಕದಾದ್ಯಂತ ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ. ನಾಯಕರುಗಳು ಹೇಳ್ತಾರಲ್ಲ, ಈಗ ಮುಂದಿನ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅನುದಾನನೇ ನೀವು ತಗೊತಾ ಇಲ್ಲ. ನಿಮ್ಗೆ ಎಲ್ಲಿ ದಲಿತ ಮುಖ್ಯಮಂತ್ರಿ ಕೊಡ್ತಾರೆ? ಇದನ್ನ ತಗೊಂಡು ನಮ್ಮ ಜನಾಂಗಕ್ಕೆ ಕೊಡ್ರಿ, ನಮ್ಮ ಜನಾಂಗನ ಉದ್ಧಾರ ಮಾಡ್ರಿ, ನಾವು ನಿಮ್ಮ ಜೊತೆಗಿರ್ತೀವಿ.
ಅದನ್ನು ಬಿಟ್ಟು ಸುಮ್ಮನೆ ಈ ಬುಲ್ಡೆ ಮಾತುಗಳು ಬೇಡ. ಏನು ದಲಿತ ಮುಖ್ಯಮಂತ್ರಿ ಇದೇ ನಾವು ಚೆನ್ನಾಗಿರೋ ತಾನೇ ನಿಮ್ಗೆ ಸಪೋರ್ಟ್ ಮಾಡೋದು, ನಮ್ಮ ನಾಯಕರು ಅಂತ ಹೇಳೋದು. ಅದನ್ನು ಬಿಟ್ಟಿದ್ದೇನೆ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದೇನೆ. ಅವರು ನಮಸ್ಕಾರ ಮಾಡ್ಕೊಂಡು ಇವರು ನಮಸ್ಕಾರ ಮಾಡ್ಕೊಂಡು ಅವ್ರ ಕೈ ಹಿಡ್ಕೊಂಡು ಇವ್ರ ಕೈ, ಇದೆಲ್ಲ ಯಾಕೆ ನಾಟಕ ರೇ? ಜನಾಂಗ ಉದ್ಧಾರ ಆದರೆ ನೀವು ಉದ್ಧಾರ ಆಯ್ತೀರಾ, ನೀವು ಉದ್ಧಾರ ಆದರೆ ದೇಶ ಉದ್ಧಾರ ಆಯ್ತದೆ, ದೇಶ ಉದ್ಧಾರ ಆದರೆ ಇಡೀ ಜಗತ್ತು ಚೆನ್ನಾಗಿರ್ತದೆ. ಇದು ಅಂಬೇಡ್ಕರ್ ಹೇಳಿರೋ ತತ್ವ. ಅದರಿಂದ ದಯವಿಟ್ಟು ಇದು ಸರಿ ಇಲ್ಲ. ಈಗ ಅನುಷ್ಠಾನ ನಡೀತಾ ಇದೆ. ಈಗ ನಮ್ಮ ಇರ್ತಕ್ಕಂಥ ಎಲ್ಲ ದಲಿತ ಎಲ್ಲ ಪಕ್ಷಾತೀತ ನಾಯಕರುಗಳು, ದಲಿತರು ಯಾರ್ಯಾರವರು MLAಗಳು ಅವರೆಲ್ಲ ಹೋರಾಟ ಮಾಡಿ ನಮ್ಮ ಅನುದಾನನ ನಮ್ಮ ಜನಾಂಗಕ್ಕೆ ನೀಡಬೇಕಂತ